ಹಲಸಿನ ಹಣ್ಣಿನ ಇಡ್ಲಿ, ಹಲಸಿನ ಹಣ್ಣಿನ ದೋಸೆ ಹೇಗ್ ಮಾಡೋದು ಅಂತ ಹೇಳ್ಕೊಡಕ್ ನೀನ್ ರೆಡಿನಾ? ವಿಡಿಯೋ ಮಾಡಕ್ ನಾನು ರೆಡಿ ಇದ್ದೀನಿ. ಹಲಸಿನ ಹಣ್ಣು ನೋಡಿ ಹೆಂಗ್ ಸಕ್ಕತ್ತಾಗಿದೆ. ಈಗ ಸಕ್ಕತ್ತಾಗಿದೆ ಟೇಸ್ಟು. ಇಡ್ಲಿ ರೆಡಿ ಆಗಿದೆ ನೋಡಿ. ಒಳ್ಳೆ ಮಸಾಲೆ ದೋಸೆ ತರ ಕಾಣ್ತಿದ್ದಲ್ಲಮ್ಮ. ತಿನ್ನೋಣ. ನೀವು ಹಾಕಿದ್ದು ಕಮೆಂಟಿಗೋಸ್ಕರ ಬೆಳಗ್ಗೆನೆ ಮಾರ್ಕೆಟಿಗೆ ಹೋಗಿ ನಾನು 100 ರೂಪಾಯಿ ಕೊಟ್ಟು ಹಲಸಿನ ಹಣ್ಣಿದು ಕಂಪ್ಲೀಟ್ ಫುಲ್ಲು ಹಲಸಿನ ತೊಳೆ ಅಂತಾರಲ್ಲಮ್ಮ ಇದನ್ನ, ಹಲಸಿನ ಹಣ್ಣು. ಓಕೆ, ಹಲಸಿನ ಹಣ್ಣನ್ನ ತಗೊಬಂದಿದ್ದೀನಿ. 100 ರೂಪಾಯಿ ಕೊಟ್ಟು ತಗೊಬಂದಿದ್ದೀನಿ ಮಾರ್ಕೆಟಲ್ಲಿ ಬೆಳಗ್ಗೆನೆ ಹೋಗಿ ಪೂರ್ತಿ. ಏನು ಗೊತ್ತಾ ವಿಷಯ, ನಾನು ಫಸ್ಟು ಸಪ್ರೇಟ್ ಬಿಡಿಸ್ತಾರಲ್ಲ ಅವ್ರ ಹತ್ರ ಕೇಳಿದೆ. ಒಂದು ದಪ್ಪ ಪೀಸಿಗೆ 10 ರೂಪಾಯಿ ಅಂದರು. ಇಲ್ವ ಸ್ವಲ್ಪ ಚಿಕ್ಕ ಪೀಸ್ ಆದರೆ 10 ರೂಪಾಯಿಗೆ 2 ಅಂದರು. ನಾನು ಲೆಕ್ಕ ಹಾಕ್ತೆ, ನಮ್ಮ ಅಮ್ಮ ಇದ್ದವ್ರು ಎಷ್ಟು ಪೀಸ್ ತಗೊಬಂದ್ರು, ಒಂದು 30 ಪೀಸ್ ತಗೊಬಂದ್ರು. ನಾನು 10 ರೂಪಾಯಿಗೆ 2 ಅಂತಂದರೆ 100 ರೂಪಾಯಿಗೆ ಅಂದರೆ ಕಡಿಮೆ ಅಂದರೂ ಎಷ್ಟು ಬರುತ್ತೆ? ಓಕೆ, ಒಂದು 20 ಬರುತ್ತೆ. ಅದೇ 100 ರೂಪಾಯಿಗೆ ಇಡೀ ಒಂದು ಹಣ್ಣೆ ಬರುತ್ತೆ ಅಂದರೆ ಅದಕ್ಕೋಸ್ಕರ ಹಣ್ಣೆ ಎತ್ಕೊಬಂದೆ. ಸೊ ನೀವು ಕಮೆಂಟ್ ಹಾಕಿದ್ರಿ ರೆಸಿಪಿ ಬೇಕು ಅಂತ. ಕರೆಕ್ಟಾಗಿ ಒಂದು 3 ದಿನ 4 ದಿನ ಹಿಂದೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಏನು ಅಂತ, ಹಲಸಿನ ಹಣ್ಣಿನ ಇಡ್ಲಿ ಮತ್ತು ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ವಿತ್ ಡೀಟೇಲ್ ಸಮೇತ ಅಂತ ಹೇಳಿದೆ. ಅದಕ್ಕೋಸ್ಕರ ನೀವು ಕಮೆಂಟ್ ಹಾಕಿದ್ರಿ, ರೆಸಿಪಿ ಬೇಕು ಅಂದಿದ್ರಿ. ಅದಕ್ಕೋಸ್ಕರನೇ ಈ ವಿಡಿಯೋ. ಸೊ ನಮ್ಮ ಅಮ್ಮನ ಹತ್ರ ಕೇಳೋಣ. ಅಮ್ಮ, ಅಯ್ಯ ರೆಡಿನಾ? ರೆಡಿ. ಹಲಸಿನ ಹಣ್ಣಿನ ಇಡ್ಲಿ, ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ನೀನು ರೆಡಿನಾ? ವಿಡಿಯೋ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಓಕೆ, ಹಾಗಾದರೆ ಅಮ್ಮ ಕೋಳಿ ಗಸಿ ಬೇಕಲ್ಲ. ಹೌದು, ಇಲ್ಲಿ ನೋಡಿ ಹಲಸಿನ ಹಣ್ಣಿನ ಕೋಳಿ ಮತ್ತೆ ಅದಕ್ಕೆ ಆ್ಯಕ್ಚುಲಿ ಚಿಕನ್ ಗಸಿ ಅಲ್ವಾ? ಚಿಕನ್ ಗಸಿ ಇದ್ರೇ ಸಕ್ಕದಾಗಿರುತ್ತೆ. ಹೋದ್ಸಲ ಮಾಡಿದಾಗ ವೆಜ್ ಏನೋ ಮಾಡಿದ್ದೆ ಅಲ್ಲ ಮನೇನ, ಹೋದ್ಸಲ ಚಟ್ನಿ ಏನೋ ಮಾಡಿದ್ರು. ಸೊ ಏನೆಂದ್ರೆ ಚಿಕನ್ ಮಸ್ತಾಗಿರುತ್ತೆ ಟೇಸ್ಟು. ಸೊ ಅದಕ್ಕೋಸ್ಕರನೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ನಾನು ನೆಕ್ಸ್ಟ್ ವೀಡಿಯೋ ಓಪನ್ ಮಾಡೋದು ನೆಕ್ಸ್ಟ್ ಶಾರ್ಟ್ ಬರೋದಷ್ಟೊತ್ತಿಗೆ ಇದು ಬಿಡ್ಸಾಗಿರುತ್ತೆ. ಅಷ್ಟರಲ್ಲಿ ವೆಲ್ಕಮ್ ಮಾಡಿಬಿಡ್ತೀನಿ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ರೆಡಿ. ಇಲ್ಲಿ ನೋಡಿ ತಲೆ ಬಚ್ಕೊಂತವ್ರು ನಮ್ಮಮ್ಮ. ಯಾರು ಎದುರ್ಕೊಂತಾರಮ್ಮ? ನೀನು ನೋಡಿ, ನೀನು ನಮ್ಮ ಅಮ್ಮ ಕಣಮ್ಮ. ನನ್ನ ಹೆಂಡತಿ ಆದರೆ ನೋಡೋ ಅಲ್ಲಿದ್ದಾಳೆ ನೋಡಿ, ಅವಳು ನೋಡ್ರೆ ಎದುರ್ಕೊಂತಾರೆ. ಓಕೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ತಳಿ ಜೋರಾಗ್ತಾ ಇದೆ, ಸೌಂಡ್ ಕೇಳಬಾರ್ದು. ನನಗೆ ಕ್ಯೂಟಿ ಮಲ್ಕೊಂಡವಳೆ, ಮಿಕ್ಸಿ ಸೌಂಡ್ ಎಲ್ಲ ಕೇಳಿದ್ರೆ ಜೋರಾಗಿ ಎದ್ದಾಳ್ಬಿಡ್ತಾಳೆ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ರೆಡಿ ಇದೆ. ಒಂದೊಂದೇ ಪಟ ಅಂತ ಹೆಂಗೆ ತೋರಿಸ್ತೀನಿ ಅಂತ ನೋಡ್ತಾ ಇರಿ. ಈಗ ಶುರು. ಇಲ್ಲಿ ನೋಡಿ ಐಟಮ್ಸ್ಗಳು. ಇಲ್ಲಿ ನೋಡಿ ಹಲಸಿನ ಹಣ್ಣು, ಸಕ್ಕ ಸ್ವೀಟ್ ಇದೆ. ಓಕೆನಾ? ಎಲ್ಲ ಆಯಿತು. ಹಲಸಿನ ಹಣ್ಣಿದೆ, ಕಾಯಿ ಇದೆ, ಅಕ್ಕಿ ಇದೆ. ಈ ಕೈಯಲ್ಲೇನು ಹಿಡ್ಕೊಂಡಿದ್ಯಾ? ಏಲಕ್ಕಿ 2. ಓಕೆ, ತಾಳು. ಈಗ ಫಸ್ಟ್ ಹೇಳು. ಓಕೆ, ಇವಾಗ ನೋಡಿ ಶುರು ಆಯಿತು. ಇದು ಯಾವ ಅಕ್ಕಿ ಹೇಳು ಫಸ್ಟು? ಅದು ಎಲ್ಲರೂ ಇದ್ರಲ್ಲಿ ಮಾಡ್ತಾರೆ, ದೋಸೆ ಅಕ್ಕಿಯಲ್ಲಿ. ಅದು ಒಂಥರ ಅಂಟು ಬರುತ್ತೆ. ಓಕೆ, ಮೆತ್ತಗಿದ್ದಾಗೆ. ಅದಕ್ಕೆ ಇದು ಒಳ್ಳೇದು. ನಾನು ಸೋನಾ ಮಸೂರಿ ಅಕ್ಕಿ, ಅದನ್ನ ಹೇಳ್ಬಾರ್ದು. ಸೋನಾ ಮಸೂರಿ ಅಕ್ಕಿನಾ? ಊಟದ ಅಕ್ಕಿ. ಓಕೆನಾ? ಇವಾಗ ನೋಡಿ ಇದು ಊಟದ ಅಕ್ಕಿ ಹಾಕಿರೋದು. ಅದಕ್ಕೆ ಒಂದು 3 ಪೀಸ್ ಇದು ಹಾಕಿದ್ದಾರೆ. ಏನು? ಏಲಕ್ಕಿ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಳು. ಓಕೆ, ಮೆಣಸಿನ್ಕಾಳು. ಓಕೆ, ಶೀತ ಗೀತ ಆಗಬಾರ್ದು ಅಂತ. ಯಾರಿಗೆ? ನಮ್ಗೆ ತಿನ್ನೋರಿಗೆ ಶೀತ ಆಗ್ಬಾರ್ದು. ಯಾಕೆ ಶೀತ ಆಗತ್ತಾ? ಯಾಕೆ ಶೀತ? ಕೆಲವು ಫುಡ್ಡಲ್ಲಿ ಕೆಲವು ಇರುತ್ತಲ್ಲ. ಏನೋ ಒಂದು ಹೇಳ್ಬೇಡ ಆಯ್ತಾ? ನೀನು ಕರೆಕ್ಟಾಗಿ ಹೇಳು. ಹಾಕ್ತಾರೆ ಊರಲ್ಲಿ. ಸರಿ ಬಿಡಿ. ಓಕೆ, ಸೋನಾ ಮಸೂರಿ ಅಕ್ಕಿ, ಅದಕ್ಕೆ 3 ಏಲಕ್ಕಿ ಮತ್ತೆ ಇದು ಒಂದಿಷ್ಟು ಕಾಳು ಹಾಕಿದ್ದಾರೆ. ಕರೆಕ್ಟ್ ಅಮ್ಮ. ಇವಾಗ ನೀನು ಎಷ್ಟು ಜನರಿಗೆ ಆಗೋ ಥರ ಮಾಡ್ತಿದ್ಯಾ ಗೊತ್ತಾಗಬೇಕಲ್ಲ. ಒಂದು ಅಕ್ಕಿ ಎಷ್ಟು ಹಾಕಿದ್ಯಾ ಹೇಳು? ಮಧ್ಯಾಹ್ನ ತಿಂದು ಉಳಿದ್ರೆ ರಾತ್ರಿ ತಿನ್ನೋದು ಅಷ್ಟೇ. ಇದು ನಾರ್ಮಲ್, ಎಲ್ಲರ ಮನೆಯಲ್ಲೂ ನಡೆಯುತ್ತೆ. ಚೆನ್ನಾಗಿದ್ರೆ ಒಂದೇ ಸಲ ಖಾಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಆಯ್ತು. ಇಲ್ಲಾಂದ್ರೆ ಉಳಿಯುತ್ತೆ ಹಂಗೆ. ನಾನು ಒಬ್ಬಳೇ ತಿನ್ಬೇಕು. ಸರಿ ಆಯ್ತು. ಈಗ ಉಪ್ಪು ಹಾಕ್ತಿದ್ದಾರೆ. ಓಕೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪ. ಏನಿದು? ರುಚಿಕಲ್ಲ, ಟೇಸ್ಟ್ ಅದೇ ಅಂದ್ರೆ ಕೆಲವರು ಹಾಕಲ್ಲ. ಓಕೆ, ಫಸ್ಟ್ ಇದನ್ನ ಅಷ್ಟೇ ರುಬ್ಕೊಂತೀಯ ನೀನು? ಯಾಕಂದ್ರೆ ಅದು ನೀರು ಹಾಕಿದ್ಯಾ? ನೀರು ಸ್ವಲ್ಪ ನೀರು ಹಾಕಿದಾರಂತೆ. ಹೆಂಗಿದೆ ಗೊತ್ತಿಲ್ಲ. ಈಗ
ಇದ್ದಿದೆಯಲ್ಲ ಒಟ್ಟಿಗೆ ರುಬ್ಕೊಂಡ್ರೆ ಹಾಂ ಅಕ್ಕಿ ನೈಸ್ ಆಗೋಲ್ಲ. ಓಕೆ. ಹಾಗಾಗಿ ಅಕ್ಕಿ ಫಸ್ಟ್ ರುಬ್ಕೊಂಡು ಆಮೇಲೆ ಇದು ಮಿಕ್ಸ್ ಮಾಡಬೇಕು. Okay. ನಮ್ಮೂರಲ್ಲಿ ಒಳಕಲ್ಲಲ್ಲಿ ಹೌದು, ರುಬ್ತಾರೆ, ಒಳಕಲ್ಲಲ್ಲಿ. ಅದು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ ಅದು. ಓಕೆ, ಇವಾಗ ಅಕ್ಕಿ ಹಾಕಿದರೆ ಶುರು. ಈಗ ಏನು ತಿರುಗ್ದಂದ್ಯಾ? ನಾವೇ ತಿರುಗ್ಬೇಕು ಅನ್ಸತ್ತಲ್ಲಿ. ಪರವಾಗಿಲ್ಲ, ನೀರು ನೋಡಿ ಮೇಲ್ ಬಂದಿರೋದು. ಒಂದೇ ಕೆಳಗೆ ಹೋಗಿದೆ ಅಂತ ಅರ್ಥ. ಇವತ್ತು ಸರಿಯಾಗಿಲ್ಲ ಅಂತ ಸರಿ ಮಾಡಿಸ್ಕೊಡ್ಬೇಕಂತ ಆಗ್ತಾ ಇದೆಯಾ? ನೀಟಾಗಿ ಮಿಕ್ಸಿ ಆದ ತಕ್ಷಣ ನುಣ್ಣಗಾಗತ್ತೆ. ಇವಾಗ ನೋಡ್ತಾ ಇರಿ, ಫುಲ್ಲು ರುಬ್ಬೋಗ್ತದೆ. ಆಯ್ತಾ, ಮುಗೀತಾ? ಓಕೆ. ಸೊ ಇಲ್ಲಿ ನೋಡಿ, ಸಾಕಿಷ್ಟು. ಎಲ್ಲಿ ತೋರ್ಸು? ಇಡ್ಲಿಗೆ ಹಿಂಗಿರ್ಬೇಕು. ಓಕೆ, ಇಡ್ಲಿಗೆ ಹಿಂಗಿರ್ಬೇಕು. ಇಡ್ಲಿಗೆ ಹಿಂಗೆ. ಅದೇ ದೋಸೆ ಮಾಡೋದಾದ್ರೆ ಸ್ವಲ್ಪ ನೈಸ್ ಆಗಿ ಇನ್ನ ನೈಸ್ ಆಗ್ಬೇಕಾ? ಓಕೆ, ಇವಾಗ ನೀನು ಎರಡೂ ಮಾಡ್ತಿದ್ಯಾ ತಾನೆ? ನೋಡೋಣ ಹೇಳ್ತಾ ಅಂತ. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೆ ಹಿಡಿಬೇಕಲ್ಲ, ಎಷ್ಟು ಹಾಕ್ತಾರೆ ಆಗುತ್ತೆ ಅಷ್ಟು ಹಾಕ್ತೇನೆ. ಅಷ್ಟೇ. ಉಳಿದಿದ್ದು ಹಂಗೆ ರುಬ್ಬಿ ಹಾಕ್ತೇನೆ. ಓ, ಹಂಗೆ ರುಬ್ಬದಲ್ಲಿ ಇದನ್ನ ಅಷ್ಟೇ ಹೌದು, ಸಪ್ರೇಟ್ ಅದನ್ನ ಆಗಿ. ಮಾತ್ರ. ಓಕೆ, ಇವಾಗ ಅದಕ್ಕೆ ಹಾಕಿದಾರೆ ನೋಡಿ. ಮಿಕ್ಸಿ ಕಟ್ಟಾದ್ರೆ ಮತ್ತೆ ಮಿಕ್ಸಿ ಕಟ್ಟದಿರುತ್ತೆ ಕಷ್ಟ. ಆಮೇಲೆ ಕಷ್ಟ. ಈಗ ನೀಟಾಗಿ ಈಗ ಫಸ್ಟು ಅಕ್ಕಿ ಹಾಕಿ ನೀಟಾಗಿ ನುಣ್ಣಗೆ ನೈಸ್ ಥರ ಮಾಡ್ಕೊಂಡ್ರು. ಇವಾಗ ಹಲಸಿನ ಹಣ್ಣನ್ನು ಹಾಕಿದ್ದಾರೆ. ಅದುವೇ ರುಬ್ಬಾದ ತಕ್ಷಣ ತೋರಿಸ್ತೀನಿ. ಮತ್ತೆ ಆಗ್ತಿದ್ಯಾ ಯಾವ ಥರ ತೋರಿಸಮ್ಮ ನೋಡೋಣ. ನೋಡಿ ಇಲ್ಲಿ ಹೆಂಗೆ ಮಸ್ತು ರೇ, ಮಸ್ತು ನೋಡಿ ಹೆಂಗೆ ಸಕ್ಕತ್ತಾಗಿದೆ. ಓಕೆ, ರೆಡಿ. ಈಗ ಆಫ್ ಮಾಡಿ ಸಾಕು. ಆ್ಯಕ್ಚುಲಿ ಇವಾಗ ಕಲರ್ ಚೇಂಜ್ ಆಗಿದೆ. ಅವಾಗ ಫುಲ್ ವೈಟ್ ಕಲರ್ ಇತ್ತು, ಇವಾಗ ಸ್ವಲ್ಪ ಎಲ್ಲೋ ಇಷ್ಟು ಬಂದಿದೆ. ಅದು ಪೂರ್ತಿ ಹಾಕಿದ್ರೆ ಮತ್ತೆ ಎಲ್ಲ. ಓಕೆ, ಬೇಗ ಹಾಕಿ ನೋಡೋಣ. ಅದನ್ನ ಇವಾಗ ಫುಲ್ ಹಾಕ್ತೀಯ ನೀನೀಗ? ಆ್ಯಕ್ಚುಲಿ ಅವಾಗಲೇ ಒಂಥರ ಟೇಸ್ಟ್, ಇಲ್ಲಾಂದರೆ ಸ್ವಲ್ಪ ಇಡ್ಲಿ ಥರನೇ ಟೇಸ್ಟ್ ಬರುತ್ತೆ. ನೀವು ಏನು ಗೊತ್ತಾ, ಇದು ಅಕ್ಕಿಗಿಂತ ಜಾಸ್ತಿ ಇದು ಇರಬೇಕು, ಅವಾಗ ಇದ್ರದ್ದು ಟೇಸ್ಟ್ ಫೀಲ್ ಬರುತ್ತೆ ನಿಮಗೆ, ಹಲಸಿನ ಹಣ್ಣಿದು. ಇವಾಗ ನೋಡಿ ಇದನ್ನು ಹಾಕ್ತಾ ಇದ್ದಾರೆ. ಸಾಕಾಗಿರುತ್ತೆ ಮಾತ್ರ ನಿಜವಾಗ್ಲೂ. ನನಗೆ ಇಡ್ಲಿ ಅಷ್ಟು ಇಷ್ಟ ಆಗಲ್ಲ, ಬಟ್ ದೋಸೆ ಇಷ್ಟ ಆಗುತ್ತೆ ನನಗೆ. ಓಕೆ, ಈಗ ಸ್ವಲ್ಪ ನೀರು ಹಾಕ್ಬೇಕಮ್ಮ ನೀನು. ಇಲ್ವಾ, ಇದನ್ನೇ ಸ್ವಲ್ಪ ಹಾಕುವ. ಇದನ್ನೇ ಸ್ವಲ್ಪ ಹಾಕಿ ಇದಕ್ಕೆ, ಇನ್ನೂ ಗಟ್ಟಿ ಆಗತ್ತಾ ನೋಡಿ. ಇವಾಗ ಏನು ಹಲಸಿನ ಹಣ್ಣು ಹಾಕಿದಾರಲ್ಲ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾರೆ ನೋಡಿ. ನಮ್ಮಮ್ಮ ಕೈ ತೊಳ್ಕೊಂತವ್ರು ನೋಡಿ. ನೀರು ಮಾರಾಯ, ಇಂಚಿನ ಮಾರಾಯ. ನಮ್ಮ ಊರಿನ ಲ್ಯಾಂಗ್ವೇಜ್ ಮಾತಾಡ್ತಾರೆ, ತುಳು ಲ್ಯಾಂಗ್ವೇಜ್. ಆಗ್ತಿದೆ ನೋಡಿ, ಎಲ್ಲ ಆರೋಗಲ್ಲ ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಬೈತಾ ಇದೆ ಅದು. ಹೌಬಾ ಹೌಬಾ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀಯಾ? ಮತ್ತೆ ಜಾಸ್ತಿ ನೀರು ಹಾಕಿದರೆ ಇಡ್ಲಿಗೆ ಇದಾಗುತ್ತೆ. ನೋಡಿ, ಹಲಸಿನ ಹಣ್ಣು ಮಿಕ್ಸಿಗೆ ಸಿಗಾಕೊಂಡು ಅಳ್ತಾ ಇದೆ ಅಂತ. ಚೆನ್ನಾಗಿ ನೈಸ್ ಆಗ್ತಾ ಇದೆ ನೋಡಿ. ನೋಡಿ ಸ್ಪೀಡ್ ಆಯ್ತು. ಹೊರಗಡೆ ಆರಕ್ಕಿದೆ. ಯಾರುವೆ ಈ ಥರ ಎಣ್ಕಕ್ಕೆ ಹೋಗ್ಬೇಡಿ ಆಯಿತಾ. ನಾವು ಈ ಥರ ಓಪನ್ ಮಾಡ್ದಂಗೆ ನೀವು ಯಾರುವೆ ಮನೇಲಿ ಮಾಡೋಕ್ಕೆ ಹೋಗ್ಬೇಡಿ, ಫಸ್ಟೇ ಹೇಳ್ತಾ ಇದ್ದೀನಿ. ನೋಡಿ, ಏನೋ ಲೆನ್ಸ್ ಏನೋ ಆದಂಗಿದೆ. ಲೆನ್ಸ್ ಮೇಲೆ ಅದು ಹಾರ್ತದು ನೀರು. ಓಕೆ, ಈಗ ಆಫ್ ಮಾಡ್ತಾರಂತೆ. ಓಕೆ, ನೋಡೋಣ. ನೋಡಿ ಫುಲ್ಲು ಹೇಗೆ ಇದು ಜ್ಯೂಸ್ ಥರ ಆಯ್ತಲ್ಲಮ್ಮ. ಹಲಸಿನ ಹಣ್ಣಿನ ಜ್ಯೂಸ್ ಮಾಡಲ್ಲ, ಮಿಲ್ಕ್ ಶೇಕ್ ಒಂದ್ಸಲ ಎಲ್ಲೋ ಒಂದ್ಸಲ ಯಾರೋ ಮಾಡಿದ್ದು ನೋಡಿದ್ದು ನೆನಪು ನನಗೆ. ಇವಾಗ ನೋಡಿ, ಇದು ನೋಡಿ ಲೈಟ್ ಎಲ್ಲೋ, ಇದು ನೋಡಿ ಕಲರ್ ನೋಡಿ ಹೆಂಗಾಗಿದೆ. ಆಹಾ, ಫುಲ್. ಈಗ ಇದೆರಡು ಮಿಕ್ಸ್ ಆದರೆ ಒಂದು ಸ್ವಲ್ಪ ಎಲ್ಲೋ ಕಲರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ತಾರೆ. ಹಾಂ, ಸಾಕು.
ಇದರಲ್ಲೊಂದು ಎಷ್ಟು ಇಡ್ಲಿ ಎಷ್ಟು ದೋಸೆ ಮಾಡ್ತೀಯಮ್ಮ? ಸುಮ್ಮನೆ ಹಂಗೆ ಹೇಳು ನೋಡೋಣ. ಒಂದ್ಸಲ ಇಡ್ಲಿ ಬೇಯಿಸ್ತೇನೆ. ಒಂದು ಎಷ್ಟು ಇಡ್ಲಿ ಬೇಯಿಸ್ತೀಯ ಅಮ್ಮ? ಒಬ್ಬರೊಬ್ರಿಗೆ ಒಂದೊಂದು ಇಡ್ಲಿ ಸಾಕಮ್ಮ. ಆ ಸ್ಟೀಮಲ್ಲಿ ಬೇಯಿಸ್ತೇನಲ್ಲ, ಅದ್ರಲ್ಲಿ 8 ಇಡ್ಲಿ ಹಿಡಿಯುತ್ತೆ. 8 ಇಡ್ಲಿನ? ನಾವು ಎಷ್ಟು ಜನ ಇರೋದು? 5 ಜನ ತಾನೆ. 5 ಇಡ್ಲಿ ಮಾಡು ಸಾಕು. ತಿನ್ನೋರು ಯಾರು ತಿಂತಾರಪ್ಪ? ದೋಸೆ ಮಾಡ್ತೀಯಲ್ಲ ಅದು ಆಮೇಲೆ ನೋಡೋದು. ಆಯ್ತಾ? ಓಕೆ ಅದಕ್ಕೆ ಕಾಯಿ ಹಾಕೋಣ. ಓಕೆ. ಅಲ್ಲ ನೀನು ಕಾಯಿನ ರುಬ್ಬಲ್ವಾ? ಕಾಯಿ ರುಬ್ಬಲ್ಲ, ಅದು ಊರಲ್ಲಿ ಹೆಂಗ್ ಗೊತ್ತಾ, ಇಡೀ ಕಾಯಿ ಕಟ್ ಮಾಡಿ ಹಾಕ್ತಾರೆ. ಓಕೆ. ನಾನು ಹಾಕೋಣ ರುಬ್ಬಣ ಅಂತ ಎಣಿಸಿದೆ. ಓಕೆ. ಅದು ಆಗ ಅದು ತಿನ್ಬೇಕಾದ್ರೆ ಕ್ರಿಸ್ಪಿ ಟೈಪ್ ಥರ ಸಿಗತ್ತೆ ಅಂತನಾ? ಏನೋ ಒಂದು ಹೇಳ್ತಾರೆ, ಏನೋ ಮಾಡೋದಷ್ಟೇ. ನಿಮಗೆ ಆ್ಯಕ್ಚುಲಿ ನೀವು ಇವಾಗ ಏನು ಅಂತಂದರೆ, ಈಗ ವಿಡಿಯೋ ನೋಡ್ತಿರೋ ನಿಮಗೆ ಗೊತ್ತಾಗತ್ತೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ತಿನ್ನೋರು ನಾವು ತಾನೆ. ಕೆಟ್ಟದಾಗಿದ್ರು ಚೆನ್ನಾಗಿದೆ, ಸೂಪರ್ ಅಂತ ನಾವು ಹೇಳ್ತೀವಿ. ಅಂಥದ್ದು ಯಾವುದೇ ಕಾರಣಕ್ಕೂ ಅನ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಇಷ್ಟ ಆಗಿಲ್ಲ ಅಂದರೆ ನಿಜವಾಗ್ಲೂ ಚೆನ್ನಾಗಿಲ್ಲ, ಓಕೆ ಅಂತಲೇ ಹೇಳೋದು ನಾನು. ನನಗೆ ನಿಜ ಹೇಳ, ಹಲಸಿನ ಹಣ್ಣಿದ್ದು ಇಡ್ಲಿ ನಂಗೆ ಅಷ್ಟು ಇಷ್ಟ ಆಗಲ್ಲ. ಚೆನ್ನಾಗಿರತ್ತೆ, ಅಷ್ಟು ಇಷ್ಟ ಆಗಲ್ಲ. ಬಟ್ ದೋಸೆನೇ ಇಷ್ಟ ನನಗೆ. ನೋಡಿ ಮಿಕ್ಸ್ ಆಗ್ತಿದೆ. ಇವಾಗ ಏನು ಹೇಳಿ, ಇವಾಗ ಇದರಲ್ಲಿ ಇಷ್ಟರಲ್ಲಿ ಇವಾಗ ಹಿಟ್ಟು ರೆಡಿ ಆಯ್ತಾ? ಓಕೆ, ಇವಾಗ ಹಿಟ್ಟು ರೆಡಿ ಆಯ್ತು. ದೋಸೆ, ಹಲಸಿನ ಹಣ್ಣಿನ ದೋಸೆ ಮತ್ತೆ ಇಡ್ಲಿಯ ಹಿಟ್ಟು ರೆಡಿ ಆಯ್ತು. ಇದರಲ್ಲಿ ಇವಾಗ ಏನೇನಿದೆ ಅಮ್ಮ? ಫಸ್ಟ್ ನೀರಿದೆ, ನೀರು, ಸೋನಾ ಮಸೂರಿ ಅಕ್ಕಿ, ಕಾಯಿ, ಹಲಸಿನ ಹಣ್ಣು, ಆಮೇಲೆ ಇದು ಏನ್ ಹೇಳ್ತಾರದು? ಎಡ್ಡೆಮೆಣಸಿ ಅಲ್ಲ, ಇದು ಕರಿಮೆಣಸು, ಏಲಕ್ಕಿ. ಟೋಟಲ್ ಇಷ್ಟು ಇದರಲ್ಲಿ ಇದೆ. ಆಯ್ತಾ? ಇದನ್ನು ಊರಲ್ಲಿ ಒಂದು ಎಲೆಯಲ್ಲಿ ಮಾಡ್ತಾರೆ. ಓಕೆ. ತೆಕ್ಕಿದೇರೆ ಅಂತಾರೆ ನಮ್ಮೂರ ಕಡೆ. ಇಲ್ಲಿ ಇದು ತೇಗದ ಮರದ ಎಲೆ. ಹೌದು. ಅದರಲ್ಲಿ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಗಟ್ಟಿ ಕಡಿಬೇಕು. ಇದು ಇಷ್ಟು ನೀರಿರಬಾರ್ದು. ಮಡ್ಚಿ ಇಟ್ಟು ಮಾಡ್ತಾರೆ. ಇದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ. ಓಕೆ. ಅದು ಬೆಂದಾದ್ಮೇಲೆ ರೆಡ್ ಕಲರ್ ಬರುತ್ತೆ. ಮತ್ತು ಅದು ಹೆಲ್ದಿ ಅಂತೆ ತುಂಬ. ಅದಕ್ಕೆ ಆ ಎಲೆಯಲ್ಲಿ ಮಾಡೋದು. ಓಕೆ, ಸರಿ. ಈಗ ನೆಕ್ಸ್ಟ್ ಸ್ಟೀಮ್ ಇಡೋಣ. ಓಕೆ, ಈಗ ಸ್ಟೀಮ್ ರೆಡಿ ಆಗತ್ತೆ. ಈಗ ಸ್ಟೀಮ್ನ ರೆಡಿ ಮಾಡ್ಕೊಂತೀಯಲ್ವಾ? ಇದ್ಯಾರು ಇವಳು ಯಾಕೆ ಬಂದ್ಲು? ಐ ಕೀಟಿ, ಮಲಗಿದ್ದೆ ಅಲ್ವಾ ನೀನು? ಹಾಯ್ ಕೀಟಿ, ಯಾವಾಗಲೂ ಎದ್ದೆ? ಯಾವಾಗಲೂ ಎದ್ಲು? ಏನಕ್ಕೆ ಎದ್ಲು? ಗೊತ್ತಿಲ್ಲ, ಸಡನ್ ಆಗಿ ಎದ್ಲು. ಮಲ್ಸಕ್ಕೋದೆ ಮಂಗಿಲ್ಲ. ಅಯ್ಯೋ, ಬಾರೆ ಸುಬ್ಬಿ, ಬಾರು ಸುಬ್ಬಿ ಅಂತ ಕರೆಯೋದು ನಾನು ಇವನ್ನ ಈಗ ಜಾಸ್ತಿ. ಕ್ಯೂಟಿ ಅನ್ನೋದೇ ಮೇಯ್ನು ನಾನು ಕರೆಯೋದು. ನಾಚ್ಕೊಂಡವಳೆ. ಎರಡು ಕಡೆ ಏನಕ್ಕೆ ಕಾಡಿಗೆ ಹಾಕಿದ್ಯಾ? ದೃಷ್ಟಿ ಆಗುತ್ತೆ ಅಂತ. ಅಯ್ಯೋ ಸುಬ್ಬಿ. ಅಯ್ಯೋ ಬೈತವಳೆ. ಅಮ್ಮ ನಿನ್ನನ್ನು ಮಾತಾಡ್ಸ್ತಾಳಮ್ಮ, ನೀನು ಮಾತಾಡಮ್ಮ. ಮೋನು ಬೊಂಗರ ಬಿಜಿ ಇದ್ದೇನೆ ನಾನು, ಭಯಂಕರ ಬಿಜಿ ವಿಡಿಯೋ ಮಾಡೋದರಲ್ಲಿ. ನೀನು ಇಂದು ವಿಡಿಯೋ ನಾನು ಕಂಡಿದ್ದೀನಿ ಅಂತ ಹೇಳೋಳು. ಹೋಗ ಅಮ್ಮನ ಹತ್ರ ಹೋಗಿ ತಾತನ ಮಾತಾಡ್ಸೋಗು. ತಾತನ ಮಾತಾಡ್ಸ್ತಾಳಂತೆ ನೋಡೋಣ. ತಾತ ಏನು ಮಾಡ್ತಾ ಇತ್ತು ನೋಡು. ಕ್ಯೂಟಿ, ತಾತನ ಮಾತಾಡ್ಸೋಗೆ. ನನ್ನ ಕ್ಯೂಟಿಗೆ ಇಡೀ ಈ ಮನೇಲಿ ಅವಳ ತಾತನ ರೂಮ್ ಇಷ್ಟ. ಅಂದರೆ ನಮ್ಮ ಅಪ್ಪನ ರೂಮ್, ಅಲ್ಲಿ ಜಾಸ್ತಿ ಆಟ ಆಡ್ತಾ ಇರ್ತಾಳೆ. ಓಕೆ, ಇವಾಗ ನೋಡಿ ಇಲ್ಲಿ ಕಂಟಿನ್ಯೂ. ಮತ್ತೆ ಈಗ ಬ್ಯಾಕ್ ಟು ವರ್ಕ್. ಓಕೆ, ಇವಾಗ ನೋಡಿ ಇದು ಸ್ಟೀಮ್. ಅಂದರೆ ಇವಾಗ ನೀವು ಇಡ್ಲಿ ಮಾಡ್ತೀರಲ್ಲ ಕಾಮನಾಗಿ, ಅದೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನೀವು ಇಡ್ಲಿಗೆ ಏನು ಮಾಡ್ತೀರಲ್ಲ ಕಾಮನಾಗಿ, ಇವಾಗ ನಮ್ಮ ಮನೇಲಿ ನೋಡಿ ಈ ಸ್ಟೀಮು ಇದು ಈ ಥರ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಇಡ್ಲಿ ಹಾಕ್ತಾರೆ. ಈ ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಇಡ್ಲಿ ಮಾಡ್ತಾರೆ. ಇವಾಗ ಅದು ಏನಾಗ್ತಿದ್ಯಮ್ಮ ನೀನು? ಎಣ್ಣೆ. ನಾನು ಯಾವ್ದ್ರಲ್ಲಿ ಇಡ್ಲಿ ಮಾಡೋದು ಗೊತ್ತಾ? ಇದರಲ್ಲಿ ಮಾಡೋದು. ಲೋಟದಲ್ಲಿ ಮಾಡಿ ಕಟ್ ಮಾಡೋದು, ಬೇಗ ಆಗುತ್ತೆ. ಹೌದು. ಬಟ್ ಇವಾಗ ಈ ಥರ ತಾಳು ಆಗ್ತದೆ. ಇನ್ನೇನಾಯ್ತು, ಇವಾಗ ಇಡ್ಲಿ ಹಾಕಿದ ತಕ್ಷಣ ಹೊರಡುತ್ತೀವಿ ತಾಳು. ಇದೊಂದು ಹಾಕ್ಕೊಡ್ತಾರೆ. ಅದಾದ್ಮೇಲೆ ನಾನು ಅಂದರೆ ರೆಡಿ ಹಾಕ್ಕೊಡ್ತೀನಿ. ಆವಾಗ ದೋಸೆ ಮಾಡೋಣ. ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡ್ಕೊಬರ್ತೀನಿ ನಾನು. ಊಟ ಟೈಮಲ್ಲಿ ದೋಸೆ ಮಾಡಾಯ್ತಾ? ಫಸ್ಟ್ ಇಡ್ಲಿ ರೆಡಿ ಆಗಿಬಿಡ್ಲಿ. ಫಸ್ಟ್ ಇವಾಗ ಇಡ್ಲಿಗೆ ಏನೇನು ಹಾಕ್ತಾರೆ. ಓಕೆ, ಇವಾಗ ನೋಡಿ ಅದೇ ಇದೆ. ಈಗ ನೋಡಿ ಇಷ್ಟು ಟೋಟಲ್ ಎಷ್ಟಮ್ಮ ಇದೆ? 1 2 3 4 5 6 7 8 ಇದೆ. ಓಕೆ, ಇದಕ್ಕೆ 8 ಹಿಡಿಯುತ್ತೆ. ಆನೆ ಮಾಡಿಲ್ಲ, ಇನ್ನು ಆನ್ ಮಾಡಿದ್ದಾರೆ. ಓಕೆ, ನೋಡಿ
ಇದಕ್ಕೆ ಈಗ ಒಂದೊಂದೇ ಹಾಕ್ತಾ ಹೋಗ್ತಾರೆ ನೋಡಿ ಹಿಟ್ಟನ್ನ. ಯಾಕೆ ತಾಳು ಶುರುವಾಯಿತು ಈಗ. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಯಿತಾ. ಓಕೆ, ಈಗ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಸಾಕು 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 ಅಷ್ಟೇ ಸಾಕು. 2. ಓಕೆ, ನೆಕ್ಸ್ಟು 3. ಜಾಸ್ತಿ ಆಗುತ್ತೆ ಹೋಗಮ್ಮ, ದೋಸೆ ಜಾಸ್ತಿ ಬರುತ್ತೆ. ನಂಗೆ ಒಂದು ಇಡ್ಲಿ ಸಾಕು, ನಾನು ಒಂದು ಇಡ್ಲಿ ತಿಂತೀನಿ, 2 ದೋಸೆ ಮಾಡು. ನನಗೆ ಮಧ್ಯಾಹ್ನ ರೈಸ್ ಬೇಡ. ರೈಸ್ ಮಾಡಿದ್ಯಾರು ನಾನು ತಿನ್ನಲಿ. ಮತ್ತು ಇಡ್ಲಿನೂ ಇಷ್ಟೊಂದೆಲ್ಲ ಮಾಡಿಡ್ತೀಯಲ್ಲ ನೀನು. ನೋಡಿದ್ರು ಬಿಡು, ನಾಳೆ ಬೆಳಗ್ಗೆಗೂ ತಿನ್ಬೋದಲ್ಲ. ಹಾಳಾಗಲ್ಲ ಇದು. ಹಾಳೇನಾಗಲ್ಲ ಇದು. ಫ್ರಿಜ್ಜಲ್ಲಿ ಇಡ್ತೀಯಲ್ಲ. ಫ್ರಿಜ್ಜಲ್ಲೆಲ್ಲ ಇಡಲ್ಲ. ಫ್ರಿಜ್ಜಲ್ಲಿ ಇಡಬಾರ್ದಾ? ಓಕೆ ನೆಕ್ಸ್ಟ್ ಜೋಡಿಸ್ತಾರೆ ನೋಡಿ. 1, 2, 3, 4. ಅದ್ರ ಮೇಲೂ ಒಂದು ಇದನ್ನು ಇಡ್ತಾರೆ, ಇನ್ನೊಂದು. ಓಕೆ, ಮತ್ತೆ 4. 1, 2, 3, 4 ಇದಾಕಿ ದೋಸೆ ಹಿಟ್ಟು ಹೇಳಿದ್ದ. ದೋಸೆ ಹಿಟ್ಟು ಫ್ರಿಜ್ಜಲ್ಲಿ ಇಡಬೇಕು, ಇಲ್ಲದ್ರೆ ಇದು ಬೇಯಿಸಿರೋದ. ಫಿನಿಶ್. ಓಕೆ, ಇದೀಗ ಎಷ್ಟೊತ್ತಮ್ಮ? 1/4 ಗಂಟೆ ಬೇಕು. 1/4 ಗಂಟೆ ಗೊತ್ತಾಗತ್ತಲ್ಲ. ಇನ್ನು ಇದನ್ನೆಲ್ಲ ಅಂತ ಹೇಳ್ಕೊಡೋದು ನಿಮ್ಮ ಹತ್ರ ಅಲ್ವಾ? ಇದನ್ನೆಲ್ಲ ಅಂತ ಹೇಳ್ಕೊಡೋದು. ಸೊ ಇದು ಗೊತ್ತಾಗತ್ತಲ್ಲ, ಈ ಇಡ್ಲಿ ಬೆಂದಿದೆಯಾ ಇಲ್ವಾ, ಇಡ್ಲಿ ಆಗಿದೆಯಾ ಇಲ್ವಾ ಅಂತ. ಸೊ ಈಗ ನಾವೊಂದು 1/4 ಗಂಟೆ ಇಡ್ತೀವಿ. ಸೊ 1/4 ಗಂಟೆ ಇಟ್ಟರೆ ಆಟೋಮೆಟಿಕಲಿ ಇಡ್ಲಿ ರೆಡಿ ಆಗುತ್ತೆ. ಈಗ 1/4 ಗಂಟೆ ಆದ ಮೇಲೆ ಇವಾಗ ರೆಡಿ ಆದ. ಆ್ಯಕ್ಚುಲಿ ಇಲ್ಲಿ ನೋಡಿ, ಏನೇಮ್ಮ ಇದು ಯಾವ ಸಾರು ಹೇಳು? ಚಿಕನ್ ಗಸಿ, ಚಿಕನ್ ಗೊಜ್ಜು. ಆ್ಯಕ್ಚುಲಿ ಈ ಹಲಸಿನ ಹಣ್ಣಿನ ದೋಸೆ ಮತ್ತು ಇಡ್ಲಿಗೆ ಸಕ್ಕತ್ತಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ತಿನ್ನಿ, ಇವ್ರು ಫಸ್ಟ್ ತಿಂತಿರೋದು. ಅಮ್ಮ ಈಗ ನಾನ್ ವೆಜ್ ಅಲ್ಲಾದರೆ ಓಕೆ, ಚಿಕನ್ ಗಸಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್. ವೆಜ್ ಅಲ್ಲಾದರೆ ಏನು? ವೆಜ್ ಅಲ್ಲಾದರೆ ಸ್ವಲ್ಪ ಬೆಲ್ಲ ಹಾಕ್ತಾರೆ, ಚೆನ್ನಾಗಿರುತ್ತೆ. ಹಂಗೆ ತಿನ್ನೋದು, ಬರೀ ಹಂಗೆ ತಿನ್ನೋದು. ಕೆಲವರು ಜೇನುತುಪ್ಪ ಹಾಕೊಂಡು ತಿಂತಾರೆ. ಓಕೆ, ವೆಜ್ ಅಲ್ಲಾದ್ರೆ ನೀವು ಸಾರ್ಗಿರೆ ಏನ್ಬೇಡ, ಜೇನುತುಪ್ಪ. ಮತ್ತೆ ಚಟ್ನಿ ಮಾಡೋದು ಇಷ್ಟ ಇಲ್ಲ. ಸೊ ವೆಜ್ ಅಂದ್ರೆ ಚಟ್ನಿ ಅನ್ಬೋದು, ವೆಜ್ ಅಂದ್ರೆ ಚಟ್ನಿ. ಓಕೆ, ಇವಾಗ ನೋಡಿ ಇಲ್ಲಿ ತಳ್ಳು ಓಪನ್ ನೋಡ್ಬೇಡ. ಓಕೆ, ಇಲ್ಲಿ ರೆಡಿ ಆಯ್ತು ಇಡ್ಲಿ. ಓಪನ್ ಸಸಮಿ ಅನ್ನೋಂಗೆ ಇಡ್ಲಿ ರೆಡಿ ಆಗಿದೆ ನೋಡಿ. ಮೇಲೆ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆಲ್ಲ, ಕಲರ್ಫುಲ್ ಆಗಿ ಬಂದಿದೆ. ಸೂಪರ್. ಓಕೆ, ಇವಾಗ ದೋಸೆ ಸ್ಟಾರ್ಟ್ ಮಾಡ್ಕೊಳ್ಳಮ್ಮ. ಓಕೆ, ಇವಾಗ ದೋಸೆ ರೆಡಿ. ದೋಸೆ ಮಾಡ್ತಿದ್ದಾರಮ್ಮ. ಸೈಡಿಗೆ ಬರೆ. ಇವಾಗ ನೋಡಿ ಕಾಮನ್. ಅವಾಗ ಏನಿದೆ ಹಿಟ್ಟು, ಅವಾಗ ಒಂದು ಹಿಟ್ಟಿತ್ತಲ್ಲ, ಸೊ ಇದು ಹಿಟ್ಟು, ಇಲ್ಲಿ ಕಾವಲಿ. ಓಕೆನಾ? ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳಮ್ಮ. ಈಗ ಮಾಡಿ ಜಸ್ಟ್ ಮಾಡಿದ್ದೆ. ಓಕೆ, ನನಗೆ ದೋಸೆ ಇಷ್ಟ. ನನಗೆ ಇಡ್ಲಿಕ್ಕಿಂತ ಹಲಸಿನ ಹಣ್ಣಿದ್ದು ಇಡ್ಲಿಕ್ಕಿಂತ ದೋಸೆ ಇಷ್ಟ ನನಗೆ. ಓನು ಕ್ಯೂಟಿ ಇಲ್ಲಿ ನೋಡಿ, ಕ್ಯೂಟಿ ನೆಸ್ಕೊಂಡಿದ್ದೀನಿ ನಾನು. ಓನು ಕ್ಯೂಟಿ ಏನಾರು ಹೇಳ್ತೀಯ ಹೇಳು. ಹಾಂ, ಓನು ಕ್ಯೂಟಿ ಏನು ಹೇಳ್ತಾ ಇಲ್ಲ ಸುಬ್ಬಿ. ಹಾಂ, ಆಮೇಲೆ ಯಾಕಮ್ಮ ಇನ್ನೂ ಬಿಸಿಯಾಗಿಲ್ವನಮ್ಮ? ತಳಿ ನೋಡೋಣ. ಇನ್ನೂ ಸ್ವಲ್ಪ ಲೈಟಾಗಿ ಬಿಸಿ ಆಗ್ತದೆ, ಆಗಲಿ. ಈಗ ಶುರು ಮಾಡಮ್ಮ. ಮತ್ತು ಇನ್ನೊಂದು ಮೇಯ್ನ್, ಫಸ್ಟು ನಮ್ಮಮ್ಮ ಫಸ್ಟ್ ಮಾಡೋ ದೋಸೆ ಎದ್ದೇಳೋದು ಕಷ್ಟ, ತೆಗಿಯೋಕ್ಕೆ ಆಗೋದೇ ಇಲ್ಲ. ಇದು ಕಾಯಿ ಇದಾಗಿದಲ್ಲ, ಇದಕ್ಕೆ ಏನು ಮಾಡ್ಬೇಕಂತ ದೋಸೆ ಮಾಡ್ತಾ ಇದ್ರೆ ಜಾಸ್ತಿ ಎಣ್ಣೆ ಹಾಕಿ ಸುರಿಬೇಕು ಅಂತೀಯ? ಅಲ್ಲ, ಕಾಯಿ ಅಕ್ಕಿ ಎಲ್ಲ ನೈಸ್ ರುಬ್ಬೇಕು. ಓಕೆ ಬೇಬಿ, ಎತ್ಕೊಳ್ಳಿ ಹೇಳ, ಎತ್ಕೊ ಕ್ಯೂಟಿನ. ಈಗ ಲೈಟಾಗಿ ತುಪ್ಪ. ಏನು ಲೈಟ್ ಅಂತ ಹೇಳಿ ಆರೆಂಜಿಗೆ ಹಾಕ್ಬಿಟ್ಟೆ ವಿಡಿಯೋ ಅಂತಾನ. ನಮ್ಮಮ್ಮ ಜಸ್ಟ್ ತುಪ್ಪನ ತೋರ್ಸೋದು, ಇವತ್ತು ವಿಡಿಯೋ ಇದೆ ಅಂತ ಆರೆಂಜಿಗೆ ಹಾಕ್ಬಿಟ್ಟವ್ರೆ. ಇದಾಕಿ ಮುಚ್ಚೋದು. ಓಪನ್ ಮಾಡಮ್ಮ. ಓ, ಫುಲ್ ರೋಸ್ಟ್ ಆಗಿ ಕರ್ಟೋದಂಗಿದೆ. ಏನಿದೆ ಎದ್ದೇಳತ್ತ ನೋಡೋಣ. ಹಾಂ, ಪರವಾಗಿಲ್ಲ, ಎದ್ದೇಳ್ತು. ಓ, ಒಳ್ಳೆ ಮಸಾಲೆ ದೋಸೆ ಥರ ಕಾಣ್ತೈತಲ್ಲಮ್ಮ, ಚೆನ್ನಾಗೈತೆ. ಏನೋ ವಿಡಿಯೋ ಅಂತ ಬಂತ ಏನದು? ಚೆನ್ನಾಗಾಗಿದೆ ದೋಸೆ. ಇರಬೇಕು, ತುಪ್ಪ ಜಾಸ್ತಿ ಹಾಕಿದಕ್ಕೆ ಬಂದಿರೋದು. ನೀಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ. ಓಕೆ,
ಓಕೆ ದೋಸೆ ರೆಡಿ ಆಯಿತು. ಸೊ ಗೊತ್ತಾಯ್ತಲ್ಲ ಇಡ್ಲಿ ಮತ್ತು ದೋಸೆ ಹೆಂಗೆ ಮಾಡೋದು, ಹಲಸಿನ ಹಣ್ಣಿನ ಇಡ್ಲಿ ಮತ್ತು ದೋಸೆ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ಸೊ ಈಗ ತಿನ್ನದೇ ಈಗ ಹೆಂಗೆ ಬರುತ್ತೆ ಅಂತ ನೋಡೋಣ. ಹಲಸಿನ ಹಣ್ಣಿನ ಇಡ್ಲಿ ಸರ್ ನಮ್ಮಪ್ಪ ತಿಂತವ್ರೆ. ಪಪ್ಪ ಹೆಂಗಿದೆ ಟೇಸ್ಟು? ಚೆನ್ನಾಗಿ ಮಾಡೋರಾ? ನೋಡಿ 2 ಇಡ್ಲಿ ಹಾಕೊಂಡವ್ರು ನಮ್ಮಪ್ಪ ಹಲಸಿನ ಹಣ್ಣು. ಇಡ್ಲಿಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ನೋಡು. ನಾನು ಗೊಂಬೆ ತಿನ್ಸಕ್ಕ ಇವಾಗ ಅಕ್ಕಿ, ಹಲಸಿನ ಹಣ್ಣು, ಏಲಕ್ಕಿ, ಕರಿಮೆಣಸು, ಆಮೇಲೆ ಕಾಯಿ ಅಷ್ಟೇ. ಕ್ಯೂಟ್ ಇಡ್ಲಿ ಫುಲ್ಲು ಚೆನ್ನಾಗಿದೆಲ್ಲ. ಏನೋ ಹೇಳ್ತಾರೆ ತಳಿ. ಬಾಯ್ ಬಿಡಿ, ಅಯ್ಯೋ ಬಾಯ್ ಬಿಡಿ ಅಷ್ಟೇ. ಹಾಂ ಇಲ್ಲ ಓಕೆ. ನಾನು ಒಂದೇ ಪ್ಲೇಟಿಗೆ ಯಾವ ಥರ ಏನೆಲ್ಲ ಹಾಕ ಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಒಬ್ಬಟ್ಟು ಥರ ಇದೆ ಇದು. ಓಕೆ, ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿನ ಇಡ್ಲಿ, ಅದಕ್ಕೆ ಕಾಂಬಿನೇಷನ್ ಚಿಕನ್ ಸುಕ್ಕ ಮತ್ತು ಸ್ವಲ್ಪ ರೈಸು, ಸೌತೆಕಾಯಿ, ಈರುಳ್ಳಿ. ಟೇಸ್ಟು ಈಗ ಟೇಸ್ಟು ಮಾಡೋದೇ ಈಗ. ಅದೇ ಚಿಕನ್ ಗಸಿ, ಚಿಕನ್ ಸುಕ್ಕ ಅಲ್ಲ ಅಂತೆ ಬೈತವ್ರೆ ನಮ್ಮಪ್ಪಲ್ಲಿ. ಚಿಕನ್ ಸುಕ್ಕ ಎಲ್ಲಿ ಮಾಡೋರೆ ತಗೊಬನ್ನಿ ಅಂತವ್ರೆ. ಈಗ ದೋಸೆಗೆ ಚಿಕನ್ ಗಸಿ ತಿನ್ನೋಣ. ಚಿಕನ್ ಗಸಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿದೆ ಟೇಸ್ಟು. ನೀವು ಸಹ ಈ ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ವಿಡಿಯೋ ಎಂಡ್ ಮಾಡ್ತೀನಿ, ಹೊಟ್ಟೆ ಹಸುವಾಗ್ತಿದೆ, ಮುಗಿಸ್ತೀನಿ. ಇದೇ ಥರ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್ ಹೀರೋಸ್, ಬಾಯ್.